ಬರ್ತಾ ಇದ್ದಾನೆ. ಹಲೋ, ಏನದು ಏನದು ಕೇಳಿಸ್ತಾ ಇದೆ ಗುರುಗಳೇ? ನನ್ನ ವಾಯ್ಸ್ ಕ್ಲಿಯರ್ ಇದೆ? ಕೇಳಿ ಹೇಳಿ. ಈಗ ತುಲಾ ಉದಯ ಇದೆ, ಶುಕ್ರ ಉದಯವನ್ನ ನೋಡ್ಕೊಂಡು ಬರ್ತಾ ಇದ್ದಾನೆ. ಇವಾಗ ಅದು ಯಾವ್ದೇ ಆಗಿರ್ಬೋದು, ಆದ್ರೆ ಇವಾಗ ಶುಕ್ರ ಉದಯ ಅಂತ ತಗೊಂಡಾಗ ಅವನು ಅಷ್ಟಮಾಧಿಪತಿನೂ ಆಗ್ತಾನೆ. ಇವಾಗ ಉದಯ ಸ್ಟ್ರಾಂಗ್ ಆಗಿದೆ ಅಂತ ತಗೊಳದ, ಇಲ್ಲ ಅಷ್ಟಮಾಧಿಪತಿ ಉದಯಕ್ಕೆ ಬರ್ತಾನೆ ಅಂತ ತಗೊಳದ? ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಗುರುಗಳೇ. ನೀವ್ ಹಂಗೆ ತಗೊಂತೀರಾ? ಪ್ರಶ್ನೆಗೆ ಉತ್ತರ ಕಂಡಿಡೀರಿ. ಏನ್ ಪ್ರಶ್ನೆ ಅಂತ ಕೇಳಿ ಫಸ್ಟ್. ಈಗ ಅಷ್ಟಮಾಧಿಪತಿ ಇಲ್ಲಿ ಅಷ್ಟಮಾಧಿಪತಿ ಅನ್ನೋದೇನಿಲ್ಲ. ಇವನು ಹೋಗಿ ಅಷ್ಟಮದಲ್ಲಿದ್ರೆ ಅಷ್ಟಮಾಧಿಪತಿ ಆಗ್ತಾನೆ. ಉದಯವನ್ನ ನೋಡಿ ಬರ್ತಕ್ಕಂಥ ಶುಕ್ರ ಆಗಿದ್ರೆ ಅವನು ಉದಯ ಶುಕ್ರನೇ ಅವನು. ಇದೇ ಉದಯಾಧಿಪತಿ ಹೋಗಿ ಅಷ್ಟಮದಲ್ಲಿದ್ದಾನೆ ಅಂದ್ರೆ ಅಷ್ಟಮಾಧಿಪತಿ ಅಂತ ಹೇಳ್ಬೇಕಷ್ಟೇ. ಅರ್ಥವಾಯ್ತಾ? ಸರಿ ಸರಿ ಗುರು. ಉದಯವನ್ನ ನೋಡ್ಕೊಂಡ್ ಬರೋದೇ ಮೈನ್ ಕಾನ್ಸೆಪ್ಟ್. ನಾನ್ ನಿನ್ನ ನೋಡ್ಕೊಂಡ್ ಬರ್ತಿದ್ದೀನಪ್ಪ, ನನಗೆ ಇನ್ನೊಂದ್ ಮನೆ ಇರ್ಬೋದು. ಅರ್ಥವಾಯ್ತಾ ಶಾಂತಕುಮಾರ್? ನನಗೆ ಇನ್ನೊಂದ್ ಮನೆ ಇರ್ಬೋದು, ಆ ಮನೆ ನಿನಗೆ ಆಗ್ದಲೇ ಇರ್ಬೋದು. ಬಟ್ ನಾನ್ ನಿನ್ನ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವಾಗ ನಾನ್ ನಿನಗೆ ಫ್ರೆಂಡು ಅಥವಾ ನೀನ್ ನನ್ನ ಫ್ರೆಂಡು, ನನ್ನ ಫ್ರೆಂಡ್, ನಾನ್ ನಿನಗೆ ಹುಡ್ಕೊಂಡ್ ಬಂದಿದ್ದೀನಿ, ಮುಗ್ದೈತಿ. ಈಗ ನೀನ್ ಆ ಮನೇಲಿದ್ಯಾ, ನಾನು ನಿನಗೆ ಆಗ್ದಲಿರೋ ಮನೇಲಿದ್ದೀನಿ. ಅವಾಗ ಯಾರು ನಿನಗೆ ಉದಯಾಧಿಪತಿ ಏನಾಗ್ಬೇಕು? ಅವಾಗ ಅಷ್ಟಮ ಉದಯಾಧಿಪತಿ ಅಷ್ಟಮಕ್ಕೆ ಹೋದ, ಹಂಗೆ ಅಲ್ವಾ? ಇದೆ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗೋದು ಇದೇ ತರ. ಎರಡೆರಡು ಮನೆ ಇದ್ರೆ ಸ್ವಲ್ಪ ಇದೇ ತರ ಕನ್ಫ್ಯೂಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ಡೌಟ್ ಏನಪ್ಪಾ ಅಂದ್ರೆ ಈಗ ಮನೆ ತಗೋಬೇಕು ಅಂತ ಅಂದ್ರೆ ಅನ್ಕೊಳ್ಳಿ, ಈಗ ಮನೆ ತಗೋಬೇಕು. ಓಕೆ, ಈಗ ತುಲಾ ಉದಯ ಬಂದು ಉದಯ ನೋಡ್ಕೊಂಡು ಶುಕ್ರ ಬರ್ತಾ ಇದ್ದಾನೆ, ಬರ್ತಾನೆ, ಮತ್ತೆ ಆಗುತ್ತೆ. 4ನೇ ಮನೆ ನೋಡ್ಬೇಕಲ್ವಾ? ಅಷ್ಟೇ. ಓಕೆ, ಜಸ್ಟ್ ಅದನ್ನ ಕೇಳಿದ್ ನಾನು ಎಕ್ಸಾಂಪಲ್. ಡೌಟ್ ಕೇಳಿದ್ ಕರೆಕ್ಟ್. ಉದಯವ ಮನೆ ತಗೊಳ್ಬೇಕು ಅಂತ ಕೇಳ್ತಿದ್ದಾರೆ. ಉದಯವನ್ನ ನೋಡ್ಕೊಂಡು ತುಲಾ ಉದಯವಾಗಿದೆ, ಉದಯವನ್ನ ನೋಡ್ಕೊಂಡು ಶುಕ್ರ ಬರ್ತಿದ್ದಾನೆ, ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಿದ್ದಾನೆ. ತುಲಾದು ಉದಯಾಧಿಪತಿ ಚೆನ್ನಾಗಿದ್ದಾನೆ. ಕೇಳ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಆಗಿದೆ. ಚೆನ್ನಾಗಿರೋ ಮನೆ ಕಟ್ತಾರೆ, ಸುಂದರವಾಗಿರೋ ಮನೆ ಕಟ್ತಾರೆ. ತುಲಾ ರಾಶಿಯಲ್ಲಿದೆ, ಆತರ ಮನೆ ಸಿಗತ್ತೆ ಅಂತ ಹೇಳ್ತೀವಿ. 4ನೇ ಮನೆ ಯಾವುದು? ಶನಿನಾ? ಹೌದು. ಸೊ ಅವನೇನಾಗಿದ್ದಾನೆ? ಅವನೇನಾಗಿದ್ದಾನೆ? ಅವನು ಅಲ್ಲೇ ಇರ್ತಾನೆ ಗುರುಗಳೇ, ಹಿಂದೆ ಮುಂದೆ ಅಲ್ಲೇ ಇದ್ರೆ ಓಕೆ. 4ನೇ ಭಾವಾಧಿಪತಿ 4ನೇ ಮನೆಯಲ್ಲಿದ್ದಾನೆ ಅಂದ್ರೆ ಓಕೆ. ಅದ್ ಹೆಂಗಿರ್ತಾನೆ? ಹಂಗೆ ಅಲ್ಲ, ಭೃಗು ಸೌರಿ ಅಂದ್ರೆ ಇದ್ರಲ್ಲಿ ಇರ್ತಾನೆ ಗುರುಗಳೇ, ಧನಸ್ಸಿನಲ್ಲೇ ಇರ್ತಾನೆ. ಹಂಗೆ ಅದಂಗಿರಕ್ ಸಾಧ್ಯ ಇಲ್ವಲ್ಲ. ಭೃಗು ಸೌರಿ ಶಶಿ ಸರ್ಪಲ. 4ನೇ ಮನೆಯಿಂದ 8ನೇ ಮನೆಗೆ ಹೋಗ್ಬಿಟ್ಟಿರ್ತಾನೆ. ಸರಿ ಸರಿ. ಬಿಡಿ, ಹಂಗೆ ಯೋಚನೆ ಮಾಡ್ಬೇಕು. ಆಮೇಲೆ ಗ್ರೂಪ್ ಅಲ್ಲಿ ಯಾರ ಇದು ಸುಬ್ಬನಾಯ್ಡು ಯಾರ ಹಾಕಿದ್ರು, ಏನದು ಇದು ಎರಡು ಅಡ್ಮಿಟ್ ಮಾಡಿ ನಾನಲ್ಲ ಗುರುಗಳೇ, ಇವರು ಯಾರು ಶ್ರೀನಿವಾಸ್ ಅಂತ ಯಾರು ಹಾಕಿದ್ದಾರೆ? ಇದು ಶ್ರೀನಿವಾಸ್ ಅಲ್ಲ, ಎಲ್ಲ ನೋಡಿದ್ನಲ್ಲಪ್ಪ. ಅದು ಯಾರು ಹಾಕಿರೋದು? ಶ್ರೀನಿವಾಸ್ ಹಾಕಿರೋದು. ಒಬ್ಬರು ತಮ್ಮ ತಂದೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಅವರು ಬದುಕುತ್ತಾರೆ ಎಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದ 2 ಗಂಟೆಗಳ ನಂತರ ಅವರ ತಂದೆ ನಿಧನರಾದರು. ನನ್ನ ಪ್ರಶ್ನೆ ಏನೆಂದರೆ, ಜಾಮಕೋಲ್ ಪದ್ಧತಿಯಲ್ಲಿ ಪ್ರಶ್ನೆ ಕೇಳಿದ ಇಷ್ಟು ಅಲ್ಪಾವಧಿಯಲ್ಲಿಯೇ ಮರಣ ಸಂಭವಿಸುವುದನ್ನು ನಾವು ಹೇಗೆ ಪತ್ತೆ ಹಚ್ಚುವುದು? ಜಾಮಕೋಲಿನಲ್ಲಿ ನಾವು ಬಾಲಕಸ್ಥಾನ ಗ್ರಹವನ್ನು ಬಳಸಬಹುದೇ? ದಯವಿಟ್ಟು ಉತ್ತರಿಸಿ ಅಂತ ಕೇಳಿದಾರೆ. ಯಾರು ಶ್ರೀನಿವಾಸ್? ಯಾರು? ಪ್ರಶ್ನೆ ನೋಡಿದ್ರೆ ಅದನ್ನ ಆ ಪ್ರಶ್ನೆ ಕರೆಕ್ಟ್ ಆಗಿದೆಯಾ? ಫಸ್ಟ್ ಆಫ್ ಆಲ್ ಉದಯ ಯಾವುದು? ಪ್ರಶ್ನೆ ಸರಿ ಇಲ್ಲ ಗುರುಗಳೇ. ಉದಯ ಬಂದ್ಬಿಟ್ಟು ಮೀನ ಉದಯ ಗುರುಗಳೇ. ಮೀನ ಉದಯ 50-50%. ಉದಯದಲ್ಲಿ ಸರ್ಪ ಬರ್ತಾ ಇದೆ. ಉದಯ ಬಂದು 16 ಡಿಗ್ರಿ 12 ನಿಮಿಷ, 16 ಡಿಗ್ರಿ 12 ನಿಮಿಷ. ಸರ್ಪ ಬಂದು 20 ಡಿಗ್ರಿ 30 ನಿಮಿಷ. ಲಗ್ನ ಏನಾಗತ್ತೆ? ಮೇಗಡೆ ಹೋಗ್ತಾ ಇರುತ್ತೆ, ಸರ್ಪ ಕೆಳಗಡೆ ಬರ್ತಾ ಇರುತ್ತೆ. ಉದಯವನ್ನ ನೋಡಿ ಸರ್ಪ ಬರ್ತಾ ಇದೆ. ಸೊ ಪ್ರಶ್ನೆ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥದ್ದೇ. ಪ್ರಶ್ನೆ ಬಂದು ತಂದೆಯ ಬಗ್ಗೆ ಕೇಳ್ತಿರೋದು
ಅಂದ್ರೆ ಆರೋಗ್ಯದ ಬಗ್ಗೆ ಕೇಳ್ತಿರೋದು. ತಂದೆ ಭಾವ ಯಾವುದು? ಆರನೇ ಇದು ಬತ್ತು 9ನೇ ಭಾವ. 9ನೇ ಭಾವ. 9. ನಿಧಾನ 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 ಒಂಬತ್ತನೇ ಭಾವ. ನಿಧಾನ ನಿಧಾನವಾಗಿ ಹೇಳಿ, ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಹೇಳಿ. ತಂದೆ ಭಾವ 9ನೇ ಮನೆ, ಮತ್ತೆ ಸೂರ್ಯ. 9ನೇ ಮನೆ ಸೂರ್ಯ, ಮತ್ತೆ ಉದಯಾಧಿಪತಿ ಯಾರು? ಗುರುನಾ? ಹೌದು ಗುರುಗಳೇ. ಹಾ. ಸೊ ಉದಯಾಧಿಪತಿ ಗುರು ಎಲ್ಲಿದ್ದಾನೆ? 9ರಲ್ಲಿದ್ದಾನೆ. ಸೂರ್ಯ 9ನೇ ಮನೆಯಲ್ಲಿದ್ದಾನೆ. ಇಂಡಿಕೇಶನ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಹೌದು. ಆಯ್ತು. ಈಗ ಪ್ರಶ್ನೆ ಕರೆಕ್ಟ್ ಆಗಿದೆ ಅಂತ ಆಯ್ತು. ಆಯ್ತು, ಅವರು ಬದುಕುಳಿತಾರ ಇಲ್ಲ ಅವ್ರ ಅಪ್ಪ ಹೆಂಗಿದ್ದಾರೆ ಅಂತ ನೋಡ್ಬೇಕಲ್ವಾ? ರವಿ 12ನೇ ಮನೆಯಲ್ಲಿ ಇದ್ದಾರೆ. ರವಿ ರವಿ. 12ನೇ ಮನೆಯಲ್ಲಿ ಇದ್ದಾನೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ರವಿ 12ನೇ ಮನೆಯಲ್ಲಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ತಂದೆ ಹಾಸ್ಪಿಟಲ್ ಅಲ್ಲಿ ಇರೋದೆ. ಪ್ರಶ್ನೆ ಕರೆಕ್ಟ್ ಆಗಿದೆ. ಮರಣವನ್ನ ಹೊಂದಬೇಕಾದ್ರೆ ಏನ್ ಹೇಳಿದೀವಿ? ಮೃತ್ಯು, ಯಮಗಂಡ, ರಾಹುಕಾಲ, ಇದರಲ್ಲಿ ಪ್ರಶ್ನೆಗಳು ಬಂದರೆ ಉಳಿಯೋದು ಕಷ್ಟ ಅಂತ ಹೇಳಿದೀವಿ. ಅವಾಗ ಸೂರ್ಯನಿಗೆ, ಸೂರ್ಯ ಅಂದ್ರೆ ಇವಾಗ ತಂದೆ 12ನೇ ಮನೆಯಲ್ಲಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ. ಯಮಗಂಡ ಇದು ಮೃತ್ಯು, ಅದು ಬಾಂಧಿ ಅಂತಕ್ಕಂಥದ್ದು ಏನ್ ಹೇಳಿದೀವಿ? 1, 5, 7, 9ರಲ್ಲಿದ್ರು ಕನೆಕ್ಷನ್ ಬರುತ್ತೆ ಅಲ್ವಾ? ಸೊ ಇದಕ್ಕೆ 1, 2, 3, 4, 5. 5ನೇ ಮನೆಯಲ್ಲಿ ಕವಿಪಿದೆ. ಯಾರಿಗೆ? ತಂದೆಗೆ 5ನೇ ಮನೆಯಲ್ಲಿ ಕವಿಪಿದೆ. 4ರಲ್ಲಿ ಸರ್. ಇದು ಉದಯಕ್ಕೆ 4ನೇ ಮನೆಯಲ್ಲಿದ್ದಾರೆ. ಉದಯಕ್ಕೆ 4ನೇ ಮನೆಯಲ್ಲಿ ಇದ್ದಾರೆ. 5ನೇ ಮನೆಗೆ 12ನೇ ಮನೆನಾ? ಸರ್. So, ಒಬ್ಬ 9ನೇ ಮನೆ ಅಲ್ಲ ಹೋಗು. ಆ? 9ನೇ ಮನೆಗೆ ತಗೋಬೇಕಲ್ಲ ಗುರುಗಳೇ. ಹೆಂಗ 5ನೇ ಮನೆ ತಗೊಂಡ್ರಿ ಗುರು? ಅಂದ್ರೆ ಅಂದ್ರೆ ಕಾಯಿಲೆಯಿಂದ ಹುಷಾರಾಗೋದಕ್ಕೆ 5ನೇ ಮನೆ ಭಾವ ಓಕೆ ತಗೋಬೇಕು. ಓಕೆ ಸರಿ. ಇಷ್ಟು ಹೇಳ್ತಿದೀನಿ. ಉದಯದಿಂದ 5ನೇ ಮನೆ 11ನೇ ಮನೆ ಬಂದರೆ ಕಾಯ್ದೆ ವಿಷಯದಲ್ಲಿ ಬರ್ತಾರೆ ವಾಪಸ್ಸು. ಆದರೆ ಅದಕ್ಕೆ 12ನೇ ಮನೆಯಲ್ಲಿ ಕವಿಪು ಇದೆ. ಕವಿಪು ಅಂತಕ್ಕಂಥದ್ದು ಮರಣವನ್ನ ತೋರಿಸುತ್ತೆ. ಅಂದ್ರೆ ಅಲ್ಲ, ಕಷ್ಟವನ್ನ, ನಷ್ಟವನ್ನ, ರಹಸ್ಯವನ್ನ ತೋರಿಸುತ್ತೆ ಕವಿಪು. ಈಗ ಒಳಗಡೆ ಹೋಗಿ ನೋಡ್ಬೇಕು ಯಾರ್ಯಾರಿದಾರಲ್ಲಿ. ಮೃತ್ಯು ಇದೆ, ರಾಹುಕಾಲ ಇದೆ. ಅದು ಸೂರ್ಯನಿಗೆ 5ನೇ ಮನೆಗೆ ಕನೆಕ್ಟ್ ಆಗ್ತಿದೆ. ಸೂರ್ಯನಿಗೆ 5ನೇ ಮನೆಗೆ. ಹೌದಾ? ಹೌದಾ ಇಲ್ವಾ? ಹೌದು ಸರ್. ಹೌದು ಏನ್ ಸರ್. ಅರ್ಥವಾಯ್ತಾ? ಅರ್ಥವಾಗಿಲ್ಲೇನ್ರಪ್ಪ? ಏನ್ ಹುಡುಕ್ತಾ ಇದ್ರಿ? ಅರ್ಥವಾಯ್ತಾ? ಅರ್ಥವಾಗಿಲ್ವಾ? ಅರ್ಥ ಆಯ್ತು ಗುರುಗಳೇ. ರವಿಯಿಂದ 5ರಲ್ಲಿ ಕವಿಪು ಅಲ್ಲಿ ಆಯ್ತು. ಇರೋದು. ಇಲ್ಲಿ 9ನೇ ಭಾವಾಧಿಪತಿ ಯಾರು? ಪೂಜಾ. 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 ಓ ಗತ್ಲಾಗಿ. ಪೂಜಾ ಎಲ್ಲಿದ್ದಾನೆ? 10ರಲ್ಲಿದ್ದಾನೆ. 10ರಲ್ಲಿ ಸರ್. 10ರಲ್ಲಿದ್ದಾನೆ. 11 ಆರೂಢ ಆರೂಢ 11 ತೋರಿಸ್ತಾ ಇದೆ. ನಾನೇನೇ ಕೇಳ್ತೀನಿ, ನೀವೇನೇ ಹೇಳ್ತೀರಿ? ನಾನು ಆರೂಢ ನೋಡ್ತಾ ಇಲ್ಲ ಇವಾಗ. ಇಲ್ಲಿ ನಾನು ಏನ್ ಕೇಳ್ತಿರೋದು? 9ನೇ ಮನೆ ಅಧಿಪತಿ ಯಾರು? ಪೂಜಾ 10ರಲ್ಲಿ. ಪೂಜಾ. ಪೂಜನಿಗೆ 9ನೇ ಮನೆಯಲ್ಲಿ ಇದು ಯಮಗಂಡ ಇದೆಯಾ? ಹೌದು ಸರ್. ಆ? ಓಕೆ ಗುರುಗಳೇ. ಇಲ್ಲಿ ಕೇತು ಯಮಗಂಡ ಅಂತ ಇದೆಯಲ್ಲ, ಕಾಣ್ತಾ ಇದೆಯಾ? EMK ಅಂತ. ಹಾ ಹೌದು ಸರ್. ಓಕೆ. ದಿಸ್ ಇಸ್ ಕಾಲ್ಡ್ ಯಮಗಂಡ ಅಂತ. ಯಮಗಂಡ ಅಂತ ಅರ್ಥವಾಗ್ತಿದ್ಯಾ? ಆಗ್ತಾ ಇದೆ ಸರ್. ಓಕೆ ಗುರುಗಳೇ. ಅಂದ್ರೆ ಇವಾಗ 6ನೇ ಭಾವದಲ್ಲೇ ಯಮಗಂಡ ಇದೆ ಅಂತ, ಅಂದ್ರೆ ರೋಗ ಸ್ಥಾನದಲ್ಲೇ ಯಮಗಂಡ ಇದೆ ಹಂಗೂ ತಗೋಬೋದಾ? ಹಾ. ಯಮಗಂಡ ಗುಳಿಕೆ ರಾಹು ಎಲ್ಲ ಒಂದು ಮ್ಯಾಚ್ ಆಗ್ಬೇಕು. ಎಲ್ಲ ಇರ್ತದದ ಭಾವಗಳಲ್ಲಿದ್ರೆ ಸಂಬಂಧ ಇಲ್ಲ ನಮಗೆ. ಆ ಭಾವಾಧಿಪತಿ ನಾವು ಕೇಳುವ ಪ್ರಶ್ನೆಯ ಅಧಿಪತಿಗಳ ಜೊತೆ 1, 5, 9ರಲ್ಲೋ ಎಲ್ಲಾನ ಮ್ಯಾಚ್ ಆಗ್ತಾ ಇರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ ಹಂಗೇನೆ. ಮರ್ಕ್ಯೂರಿ ಇಲ್ಲಿದೆಯಾ? ಮಾರ್ಸ್ ಇಲ್ಲಿದೆಯಾ ಗುರುಮನೆಯಲ್ಲಿ? ಹೌದು ಸರ್. ಹೌದು. ಕುಜ ಅದು ಗುರು ಕುಜನ ಮನೇಲಿ ಇದಾನಾ? ಹೌದು ಗುರುಗಳೇ. ಪರಿವರ್ತನೆ ಆಗತ್ತಾ? ಹ್ಮ್. ಹೌದು ಗುರುಗಳೇ.
ಪರಿವರ್ತನೆ ಆದ್ರೆ ಇಲ್ಲಿಂದ 8ನೇ ಮನೆಗೆ ಕವಿಪಿದಾನ. ಹೌದು ಸರ್. ಹೌದು ಗುರುಗಳೇ. ಹೌದು. ಮತ್ತೆ 9ನೇ ಮನೆಗೆ 8ನೇ ಮನೆಯಲ್ಲಿ ಗುರು ಅದು ಪರಿವರ್ತನೆ ಆದ್ ಬಂದಾಗ ಕವಿಪ ಅಲ್ಲಿ ಬರ್ತಾನ. ಹೌದು ಗುರು. 8ನೇ ಮನೆ ಮೃತ್ಯುನ. ಹೌದು. ಹೌದು ಆ ಹೌದು ಗುರುಗಳೇ. ಎಲ್ಲಾ ಕಡೆನೂ ನೋಡ್ಬೇಕು. ಎಲ್ಲ ನೋಡಿದ್ರೆ ನಮಗೆ ಒಂದು ಕ್ಲಾರಿಟಿ ಬರೋದು ಅಲ್ವಾ? ಸೊ ಕೋರ್ಟ್ ಕೇಸ್ ಸಂಬಂಧಪಟ್ಟಂತ ಪ್ರಶ್ನೆ ನೋಡೋಣ. ಲೇಟ್ ಆದ್ರೂ ಪರವಾಗಿಲ್ವಾ? ಪರವಾಗಿಲ್ಲ ಸರ್. 9:30 10 ಗಂಟೆ ಆಗತ್ತೆ ಅಂತ ಕಾಣುತ್ತಿದ್ದು. ಜಾಸ್ತಿ ಇದೆ ಗುರುಗಳೇ. ಜಾಸ್ತಿ ಇದೆ ಗುರುಗಳೇ. ಜಾಸ್ತಿ ಇದೆ. ಹೌದು. ಇಲ್ಲ ಬೇರೆ ಯಾವ್ದಾದ್ರು ಮಾಡ್ಬಿಡಿ ಸರ್ ಟಾಪಿಕ್ ಚಿಕ್ಕದಾಗಿರೋದು. ಈಗ ನಾಳೆ ಗುರು ಚೇಂಜ್ ಆಗ್ತಿದ್ದಾನಲ್ವಾ ಗುರು? ಹೌದು ಸರ್. ಗುರು ಚೇಂಜ್ ಆಗ್ತಿದ್ದಾನೆ ಅಂತ ಹೇಳಿದ್ರೆ ಏನ್ ಮಾಡೋದು? ಯಾರ್ಯಾರಿಗೆ ಒಳ್ಳೇದು ಯಾರ್ಯಾರಿಗೆ ಕೆಟ್ಟದು? ಮಿಥುನ ರಾಶಿಯವ್ರಿಗೆ ಒಳ್ಳೇದು ಗುರುಗಳೇ. ಮೀನ ರಾಶಿ ನಂದು ಮೀನದಲ್ಲಿ ಶುಕ್ರ ಇದ್ದಾನೆ ನಾಡಿ ಮಂಜುನಾಥ್ ಅವ್ರು ಪ್ರಕಾರ. ನಾಡಿ ಮಾಡಿಲ್ವಾ? ನನಗೆ ಮೀನದಲ್ಲಿ ಮಾಡಿದೀವಿ ಶುಕ್ರ ಮಂಜುನಾಥ್. ಇದ್ದಾನೆ ಸರ್ ನನ್ಗಳು. ಹಾ ಮಂಜುನಾಥ್ ನಾಡಿ ಮಾಡಿಲ್ವಾ? ಹೌದು ಮಾಡಿದೀವಿ ಗುರುಗಳೇ. ಮತ್ತೆ ಹಿಂಗ್ ಹೇಳಿದ್ರಿ ಯಾರಿಗ್ರ ಇದು ಒಳ್ಳೇದು ಯಾರು ಕೆಟ್ಟದಂತ? ಟಿವಿನಲ್ಲಿ ಹೇಳೋದಲ್ಲ, ಪಕ್ಕಾ ಸುಳ್ಳದು. ಪೇಪರ್ ಬಲ ಇರೋದು ಸುಳ್ಳೆ. ಏನು ಅವ್ರಗಳಿಗೇನ ಹೆಸರು ಬರಬೇಕು, ನಾನು ಜ್ಯೋತಿಷ್ಯ ಅಂತ ಹೇಳ್ಕೊಳ್ಬೇಕು. ಟಿವಿನಲ್ಲಿ ಬಂದಾಗ ಅಲ್ಲಿ 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕುತ್ಕೊಂಡು ಮಾತಾಡ್ತಾರೆ. ನಮ್ ಜನ ಅವ್ರು ಮಾತಾಡೋ ಶೈಲಿಯನ್ನ ನೋಡಿ ಏನ್ ಮಾಡ್ತಾರೆ, ನಾಳೆ ಅವ್ರ ಹತ್ರ ಹೋಗ್ತಾರೆ, 3,000 5,000 ಕೊಡ್ತಾರೆ. ಅದು ಅವರಿಗೆ ಕಲೆಕ್ಷನ್ ಆಗುತ್ತೆ. ಇದೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಭೂಮಿ ಮೇಲೆ ಎಷ್ಟು ಕೋಟಿ ಜನ ಇರೋದು? ಈಗಾಗಲೇ 800 ಕೋಟಿ ಜನ ಇದ್ದಾರೆ. 12 ರಾಶಿ ಇದೆ, 27 ನಕ್ಷತ್ರ ಇದೆ, 108 ಪಾದಗಳಿದಾವೆ. ಎಲ್ಲರಿಗೂ ಒಂದೇ ತರ ಫಲ ಸಿಗತ್ತಾ? ಇವಾಗ ನಾವು ಚಂದ್ರನಿಂದ ನೋಡಿದಾಗ ಗುರು ನಾಳೆ ಕಟಕ ರಾಶಿಗೆ 1ನೇ ತಾರೀಕು ಕಟಕ ರಾಶಿಗೆ ಬಂದಾಗ ವೃಷಭ ರಾಶಿಯದು ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿರೋದರಿಂದ ಧನ ಲಾಭ ಅಂತೀವಿ ಹೌದು ಅಲ್ವಾ? ಕನ್ಯಾ ಹೌದು. ರಾಶಿಯವರಿಗೆ 11ನೇ ಮನೆಯಲ್ಲಿ ಬರೋದ್ರಿಂದ ಲಾಭ. ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿರೋದ್ರಿಂದ ಲಾಭ. ಮಕರ ರಾಶಿಯವರಿಗೆ 7ಮದಲ್ಲಿರೋದ್ರಿಂದ ಲಾಭ. ಮೀನ ರಾಶಿಯವರಿಗೆ 5ಮದಲ್ಲಿರೋದ್ರಿಂದ ಲಾಭ. ಓಕೆ, ಅದೇ ಮೀನ ರಾಶಿಯವರಿಗೆ ಅದೇ ಶುಕ್ರ 5ಮದಲ್ಲಿಂದ 5ನೇ ಮನೆ ಮತ್ತೆ 9ನೇ ಮನೆ ನೋಡ್ತಾನೆ, ಪರವಾಗಿಲ್ಲ. ಈಗ ಅದೇ ಮಿಥುನ ರಾಶಿಯವರಿಗೆ ಗುರು 2ನೇ ಮನೆಯಲ್ಲಿ ಕುತ್ಕೊಂಡು 7ನೇ ಮನೆಯನ್ನು ನೋಡ್ತಾನೆ ಅಂತ ಹೇಳಿದ್ರೆ 8ನೇ ಮನೆ ಆಕ್ಟಿವೇಶನ್ ಆಯ್ತಲ್ವಾ? ಅವಾಗ ಏನ್ ಹೇಳೋದು? ಗುರು 8ನೇ ಮನೆ ನೋಡ್ತಾನೆ, ಹೌದು. ಅಲ್ಲಿಂದ 7ನೇ ಮನೆ ನೋಡ್ತಾನೆ ಅಂದ್ರೆ ಮಿಥುನ ರಾಶಿಯಿಂದ 8ನೇ ಮನೆ ಆಯ್ತು ಹೌದು ಹೌದು ಗುರುಗಳೇ. ಅಲ್ವಾ? ಇವಾಗ 8ನೇ ಮನೆ ಫಲ ಹೇಳದ ಇಲ್ಲ 2ನೇ ಮನೆ ಫಲ ಹೇಳದ? ಎರಡು ಸೇರಿಸಿ ಹೇಳೋದು. ಸೊ 2ನೇ ಮನೆ ಅಂತಕ್ಕಂಥದ್ದು ಹಣ, ಯಾವ ಕುಟುಂಬ. 8ನೇ ಮನೆ ಅಂತಕ್ಕಂಥದ್ದು ಬಿಲ್ಲು, ಯಾವ್ದೋ ಬೇಡದಲ್ಲಿರ್ತಕ್ಕಂಥ ಹಣ ಬಂದು ಸೇರುತ್ತೆ ನಿಮಗೆ. ಇವಾಗ ಅಂದ್ರೆ ಬೇಡದಲ್ಲಿರೋದು ಹೇಳಿದ್ರೆ ಯಾವ್ದೋ ಪೆಂಡಿಂಗ್ ಇರ್ತಕ್ಕಂಥದ್ದು, ನಮ್ ತಾತಂದು ಬಿಲ್ ಬರ್ತಿರ್ತಕ್ಕಂಥದ್ದು ಯಾವ್ದಾದಿದೆ ಹಣ ಬಂದು ಸೇರುತ್ತೆ ಇವಾಗ. ಅಥವಾ 8ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಬರ್ಬೋದು. ಗುರು ದೃಷ್ಟಿ ಬೀಳೋದ್ರಿಂದ ಕೋರ್ಟು ಕೇಸು ಕಚೇರಿಗಳೇನಾದ್ರು ಇದ್ರೆ ಅದು ನಿಮಗೆ ಕಡಿಮೆ ಆಗುತ್ತೆ. ಇಟ್ಟಿದ್ದು ಯಾರು ನಿಮ್ಮನ್ನ ದೂಷಣೆ ಮಾಡ್ತಿದ್ರು ಅವರೆಲ್ಲ ನಿಮಗೆ ಸಾಂತ್ವನವನ್ನು ಹೇಳ್ತಾರೆ, ತಪ್ಪಾಯ್ತು ನಂದು ಅಂತ ಕೇಳ್ಕೊಳ್ತಾರೆ ಅಂತಾರೆ ತಾನೆ? ಹೌದು ಹೌದು ಸರ್. ಸೊ ಗುರು ದೃಷ್ಟಿ 7ನೇ ಮನೆಯಲ್ಲಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದು ಸಿಂಹ ರಾಶಿಗೆ 8ನೇ ಮನೆ ಆಯ್ತು, 6ನೇ 6ನೇ ಮನೆ ಆಯ್ತು. ಮನೆ ಆಯ್ತು. ಸಿಂಹ ರಾಶಿಯವರಿಗೆ 6ನೇ ಮನೆ ಆಯ್ತು. ಅವಾಗ ಸಿಂಹ ರಾಶಿಯವರು ಏನ್ ಮಾಡ್ಬೇಕೀಗ?
ಸಾಲ ತಗೋಬೇಕು ಗುರುಗಳೇ. ಸಿಂಹರಾಶಿ ಅವರು 6ನೇ ಮನೆ ಆಯ್ತು. ಇವಾಗ ಸಿಂಹರಾಶಿ ಅವ್ರಿಗೆ ಅದು 12ನೇ ಮನೆ ಆಯ್ತಲ್ವಾ, ಬಂದು ಕೂತ್ಕೊಳ್ಳೋದು ಗುರು. ಹೌದು ಘಟಕ. ಹೌದು ಗುರುಗಳೇ. ಲಾಸ್ ತಾನೆ. ಹೌದು. 6ನೇ ಮನೆ ಉದ್ಯೋಗ ತಾನೆ. ಹೌದು. ಅವು ಉದ್ಯೋಗವನ್ನ ಬದಲಾವಣೆ ಮಾಡು. 6ನೇ ಮನೆಯಿಂದ ಉದ್ಯೋಗ ಅಂತಕ್ಕಂಥದ್ದು ಸೆಕೆಂಡ್ ಇನ್ವೆಸ್ಟ್ಮೆಂಟ್. ಕೆಲಸಕ್ಕೋಸ್ಕರ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಮಾಡು. ಉದ್ಯೋಗದಲ್ಲಿದ್ದರೆ, ಕೈಗಾರಿಕೆಯಲ್ಲಿದ್ದರೆ, ಕೆಲಸದಲ್ಲಿದ್ದರೆ ಏನ್ ಮಾಡೋದು? ಬೇರೆ Foreign ಕೆಲಸ ಹೋಗ್ಬೋದು. ಹುಡುಕೋ, ಬೇರೆ ಕೆಲಸ ಸಿಗತ್ತೆ, ಹೊರದೇಶಕ್ಕೆ ಹೋಗ್ಬೋದು, ಆರೋಗ್ಯದಲ್ಲಿ ಚೇತರಿಕೆ ಬರ್ಬೋದು. ಅಲ್ವಾ? ಒಂದು ದೃಷ್ಟಿಯನ್ನ ಇಟ್ಕೊಂಡು ನೀವು 12 ಭಾವನ ಹೇಳ್ಬೇಕು. ಒಂದು ಗ್ರಹಸ್ಥಾನವನ್ನ ಇಟ್ಕೊಂಡು 12 ಭಾವ ಹೇಳ್ತಾ ಬರಬೇಕು. ಇದು ಹೇಳಿದೆ ನಾನು ಇವಾಗ. ಇದು ಕರೆಕ್ಟಾ? ಎಲ್ಲಾ ರಾಶಿಯವ್ರಿಗೂ ಹಾಗೆ ನಡೆಯುತ್ತಾ? ಈಗ 6ನೇ ಭಾವ ಅಂತ ಹೇಳಿದ್ವಿ, ಒಂದು 100 ಜನ ಇರ್ತಾರೆ. ಅದರಲ್ಲಿ 1 ವರ್ಷದಿಂದ 75 ವರ್ಷದವರೆಗೂ ಜನ ಇರ್ತಾರೆ. ಎಲ್ರಿಗೂ ಉದ್ಯೋಗದ ಬಗ್ಗೆ ಹೇಳದ, ಏನ್ ಹೇಳದ್ ನಾವು? ವಯಸ್ ಕ್ಯಾಟಗರಿ ಮಾಡದ, ಹಿಂಗೆ ಮಾಡ್ಬೇಕಾಗುತ್ತೆ ಗುರುಗಳೇ. ಅವಾಗ ಮತ್ತೆ ಇವಾಗ ನಾವು ಕುತ್ಕೊಂಡ ಜನರಲ್ ಆಗಿ ಹೇಳೋದು ಹೆಂಗೆ? ಇವಾಗ ಮುಂದೆ ಬಂದು ಕುತ್ಕೊಳ್ಳೋರಿಗೆ ಅವ್ರ ವಯಸ್ಸು ನೋಡ್ತೀವಿ, ಅವ್ರಿಗೆ ಏನ್ ಕೇಳ್ತಾರೋ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಜಾಮಗ್ರ ಹಾಕಂತೀವಿ, ನಾವ್ ಹೇಳ್ತೀವಿ. ಬಟ್ ಟಿವಿನಲ್ಲಿ ಹೇಳೋದು ಕಟ್ಕೊಂಡು ನಾವ್ ಏನ್ ಮಾಡೋದು? ಗುರುಗಳೇ, ನನ್ನ ಹತ್ರ ಕ್ಲೈಂಟ್ಸ್ ಗಳು ಬರ್ತಾರೆ, ಅಷ್ಟಮ ಶನಿ, ಪಂಚಮ ಶನಿ, ಆ ಶನಿ, ಈ ಶನಿ ಅಂತ ಬಿಟ್ಟು ಎಲ್ಲ ಟಿವಿಲಿ ನೋಡ್ಬಿಟ್ಟು ತಲೆ ಕೆಡಿಸ್ಕೊಂಡು ನಮಗೂ ಗೊಬ್ಬರ ಮಾಡಿ ಇಟ್ಬಿಡ್ತಾರೆ ಗುರುಗಳೇ. ನೀನು ಇವಾಗ ಇದು ಕಾಲದಿಂದಲೂ ನಡೀತಾ ಇರೋದು ಹೀಗೇನೆ. ನಾನು 80ನೇ ಇಸ್ವಿನಲ್ಲಿ ಇದ್ದಾಗ್ಲೂ ನಾನು ಹೇಳಿದ್ನಲ್ಲ, ನಾನು 80ನೇ ಇಸ್ವಿನಲ್ಲಿದ್ದಾಗ ತುಳಾ ರಾಶಿಗೆ ಕನ್ಯಾದಲ್ಲಿ ಶನಿಮಾತ್ಮ ಬಂದಾಗ ನಿನಗೆ 7.5 ಬಂದಿದೆ ಅಂತ ಹೇಳಿದ್ರು, ಜೈಲಿಗೆ ಹೋಗ್ತೀಯಾ ಅಂತ ಹೇಳಿದ್ರು, ಅದೆಲ್ಲ ಅನುಭವಿಸಿದೀನಿ. ಅದು ಹೇಳ್ದಂಗೂ ಆಗತ್ತೆ. 7.5 ಇದ್ದಾಗ ನಡೆದಿದೆ, ಅಷ್ಟಮ ಶನಿಯಲ್ಲೂ ನಡೆದಿದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಒಂದು 30%, 25 to 30% ಜನಗಳಿಗೆ ಮಾತ್ರ ಅದು ಮ್ಯಾಚ್ ಆಗತ್ತೆ. ಆ ಏಜ್ನವರೆಗೆ ಅಲ್ಲಿ ಗ್ರಹಗಳು ಆ ಟೈಮ್ನಲ್ಲಿ ಹುಟ್ಟಿದ ಜನ್ಮ ಜಾತಕದಲ್ಲಿ ಸರಿಯಾಗಿದ್ದಲೇ ಇದ್ದು ಏನಾನ ಇದ್ದಾಗ ಅದು 25% ಮ್ಯಾಚ್ ಆಗತ್ತೆ. ಇನ್ನ 75% ಮ್ಯಾಚ್ ಆಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾರೇ ಆಗಿರ್ಲಿ, ಈ ತರ ಗ್ರಹ ಚೇಂಜ್ ಆದಾಗ ಮೇನ್ ಗ್ರಹಗಳು ರಾಹು ಕೇತುಗಳು, ಗುರು, ಶನಿಮಾತ್ಮ ಇಂಥವರೆಲ್ಲ ಬದಲಾದಾಗ ನೀವೇನ್ ಮಾಡಬೇಕು? ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜ್ಯೋತಿಷಿಗಳ ಹತ್ರನ ಹೋಗಿ ಕುತ್ಕೊಂಡು ಕೇಳಿ ಅಂತ ಹೇಳಿ. ಅರ್ಥವಾಯ್ತಾ? ನೀವು ಅದನ್ನ ಪೇಪರ್ ನೋಡ್ಕೊಂಡು ಹೇಳ್ಬೇಡಿ, ಅವ್ರಿಗೆ ಹೇಳಿ, ನಿಮ್ಮ ಕ್ಲೈಂಟ್ಗಳಿಗೆ ಹೇಳಿ, ಯೋ ಅದೆಲ್ಲ ನಂಬಕ್ ಹೋಗ್ಬೇಡ, ನಿನ್ನದು ಏನಿದೆಯೋ ತಗಂಬ. ಇವಾಗ ನಾವು ನಾಡಿ ಒಳಗೆ ನೋಡಿದಾಗ ಏನ್ ಮಾಡ್ತೀವಿ? ಇವಾಗ ಗುರು ಚೇಂಜ್ ಆಗಿದ್ದಾನೆ ಅಂತ ಹೇಳಿದಾಗ, ಗುರು ಎಲ್ಲಿ ಕಟಕ ರಾಶಿಗೆ ಚೇಂಜ್ ಆಗಿದ್ದಾನೆ ಅಂದಾಗ, ಕಟಕ ರಾಶಿನಲ್ಲಿ ಅಥವಾ ವೃಶ್ಚಿಕ ರಾಶಿನಲ್ಲಿ ಅಥವಾ ಮೀನ ರಾಶಿಯಲ್ಲಿ ಶನಿ ಇದ್ದರೆ, ಯಾರ ರಾಶಿಯಲ್ಲಿ ಜನ್ಮ ಜಾತಕದಲ್ಲಿ ಶನಿ, ನಾನು ಮಾತಾಡೋವರೆಗೂ ಸೈಲೆಂಟ್ ಆಗಿದ್ರೆ ಒಳ್ಳೇದು. ಶನಿಮಾತ್ಮ ಇದ್ದರೆ ನಿಮಗೆ ಹೊಸ ಉದ್ಯೋಗ ಬರುವ ಸಾಧ್ಯತೆಗಳಿರುತ್ತೆ. ಈ ಮಾಡುವ ಕೆಲಸದಲ್ಲಿ ಬದಲಾವಣೆಗಳಾಗ್ಬೋದು, ಪೋಸ್ಟ್ ಚೇಂಜ್ ಆಗ್ಬೋದು. ಗೌರ್ಮೆಂಟ್ ಕೆಲಸ ಇರ್ತದೆ, ಬದಲಾವಣೆ ಆಗತ್ತೆ ಅಂತ ಏನು ದಿನ ಒಂದ್ ಕೆಲಸ ಮಾಡಕ್ಕಾಗತ್ತ? ಅವ್ರು ಇಲ್ಲ. ಒಂದು ಗೌರವ ಏನೋ ಇರ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ. ಈ ತರ 5-16 ವಿಧವಾದ ವಯಸ್ಸುಗಳಿಗೆ ಪ್ರೈವೇಟ್ ವರ್ಕರು, ಗೌರ್ಮೆಂಟ್ ಸೆಕ್ಟರು, ಫಾರಿನ್ ವರ್ಕರು, ಅವ್ರಿಗೆಲ್ಲರಿಗೂ ಸೇರಿಸಿ ಹೇಳಬೇಕು. ಅದೇ ಇದು ಸೂರ್ಯ ಇದ್ದರೆ, ಎಲ್ಲಿ ಸೂರ್ಯ ಇದ್ದರೆ ಮಕರದಲ್ಲಿದ್ರು ಸರಿ, ತುಲಾದಲ್ಲಿದ್ರು ಸರಿ, ವೃಶ್ಚಿಕದಲ್ಲಿದ್ರು ಸರಿ, ಕಟಕದಲ್ಲಿದ್ರು ಸರಿ, ನಿಮ್ಮ ತಂದೆಗೆ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ತಂದೆ ಒಳ್ಳೆ ಪೊಸಿಷನ್ ಬರ್ಬೋದು, ನಿಮಗೂ ಸಹ ನಿಮ್ಮ ಮಕ್ಕಳಿಗೂ ಸಹ ಆರೋಗ್ಯ ಚೆನ್ನಾಗಿರ್ಬೋದು, ನಿಮ್ಮ ಮಕ್ಕಳಿಗೆ ಸ್ಕೂಲ್ ಚೆನ್ನಾಗಿರುತ್ತೆ, ನಿಮಗೂ ಸಹ ಗೌರವ ಸಿಗತ್ತೆ. ಹೀಗೆ ನಾವು ನಾಡಿಯನ್ನ ನೋಡಿ ಗ್ರಹಗಳಿದ್ದರೆ ಎಲ್ಲೆಲ್ಲಿದ್ದರೆ ಅದಕ್ಕೆ ಕಾಂಬಿನೇಷನ್ ಬಂದ್ರೆ 159, 371, 212 ಅಲ್ಲಿ ಇದ್ದರೆ ಅಂತ ಹೇಳ್ತೀವಿ. ಅದು ಯಾವಾಗ ಮುಂದೆ ಬಂದು ಕೂತ್ಕೊಂಡ್ರೆ. ಇವಾಗ ಇದನ್ನ ಹೋಗ್ಬಿಟ್ಟು ನಾವು ಟಿವಿನಲ್ಲಿ ಹೇಳೋದು ಏನ್ ಹೇಳೋದು? ಇವಾಗ ನಾವು ಟಿವಿನಲ್ಲಿ ಇವಾಗ ನಿಮಗೆ ಹೇಳಿದ್ರೆ ಅರ್ಥವಾಗತ್ತೆ. ಕಟಕದಲ್ಲಿದ್ದರೆ, ಸಿಂಹದಲ್ಲಿದ್ದರೆ 2ನೇ ಮನೆ ಆಯ್ತು, ಅದು ಋಷಭದಲ್ಲಿದ್ರೆ 11ನೇ ಮನೆ ಆಯ್ತು, ಮಕರದಲ್ಲಿದ್ರೆ 7ನೇ ಮನೆ ಆಯ್ತು.
ವೃಶ್ಚಿಕದಲ್ಲಿದ್ರೆ 5ನೇ ಮನೆ ಆಯ್ತು, ಮೀನದಲ್ಲಿದ್ರೆ 9ನೇ ಮನೆ ಆಯ್ತು ಅಂತ ನಾವು ಹಂಗೆ ನೋಡ್ದಂಗೆ ಹೇಳ್ತಾ ಇರ್ತೀವಪ್ಪ. ಅವ್ರಿಗೆ ಗೊತ್ತಾಗಬೇಕಲ್ಲ ಜಾತಕ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಕುಂಡಲಿನಲ್ಲಿ ಮೇಷ ಯಾವುದು, ಸೂರ್ಯ ಯಾವುದು, ಚಂದ್ರ ಯಾವುದು ಅಂತ ಗೊತ್ತಾಗಬೇಕಲ್ವಾ. ಅವಾಗ ಅವರು ನಮ್ಮ ಹತ್ರ ಬರಬೇಕು. ಸೊ ಅವಾಗ ನೀವೇನಾದ್ರೂ ಯಾರಿಗಾದ್ರೂ ಅಡ್ವೈಸ್ ಮಾಡೋದಾಗಿದ್ರೆ ಹೇಳಿ. ಬೇರೆ ಗುರು ಚೇಂಜ್, ಯಾಕಂದ್ರೆ ಆ ಗುರು ಗೋಚಾರ ಚೇಂಜ್ ಆಗತಕ್ಕಂಥದ್ದನ್ನ ನೋಡೋದಕ್ಕೆ ಫಲದೀಪಿಕದಲ್ಲಿ ಬೇಕಾದಷ್ಟು ತರ ಕೊಟ್ಟಿದ್ದಾರೆ, ಉತ್ತರ ಕಾಲಮರದಲ್ಲಿ ಬೇರೆ ತರ ಕೊಟ್ಟಿದ್ದಾರೆ. ಅಲ್ಲಿ ಪರ್ಳುಗಳನ್ನ ನೋಡಿ, ಅಷ್ಟಕ ವರ್ಗವನ್ನ ನೋಡಿ, ಮತ್ತೆ ಅದರಲ್ಲಿ ಏನೋ ಲೋಹಗಳು ಅಂತ ಒಂದಿದೆ, ಗೊತ್ತಿದ್ಯಾ ನಿಮ್ಗೆ ಶಾಂತಕುಮಾರ್? ಗೊತ್ತಿದ್ಯಾ? ಇಲ್ಲ ಗುರು, ಇಲ್ಲ ಗುರು, ಪರಾಶರ ಜಾಸ್ತಿ ಟಚ್ ಮಾಡಲ್ಲ ಗುರು. ಸ್ವರ್ಣಪಾದ, ಹಾ, ಯಾವ ಪಾದದಿಂದ ಬಂದಿದ್ದಾರೆ ಅವರು, ಯಾವ ಲೋಹದಿಂದ ಬಂದಿದ್ದಾರೆ ಅವರು ಅಂದ್ರೆ ಆವ ಪ್ರದಕ್ಕೆ ಅದು ಎಂಟ್ರಿ ಆಗುವಂತ ಸಮಯದಲ್ಲಿ, ಅಂದ್ರೆ ಗುರು ಯಾವ ಸಮಯಕ್ಕೆ ಎಂಟ್ರಿ ಆಗ್ತಾರೋ ಕಟಕ ರಾಶಿಗೆ, ಆ ಸಮಯದಲ್ಲಿ ಚಂದ್ರ ಎಲ್ಲಿದಾನೋ ಆ ಚಂದ್ರನಿಂದ 1, 6, 11 ಸ್ವರ್ಣಪಾದ. ಸ್ವರ್ಣಪಾದದಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ಗುರು ಚೆನ್ನಾಗಿದ್ದಾನೆ ಅಂತ ಅರ್ಥ. ಯಾರ್ಯಾರಿಗೆ ಚಂದ್ರ ಎಲ್ಲಿರ್ತಾನೋ ಅಲ್ಲಿಂದ 1, 6, ಆವಾಗ ನಿಮ್ಮ ರಾಶಿಗೆ ನೀವು ನೋಡ್ಬೇಕು ಅಂತ ಇರೋದು ರೂಲ್ಸು. ಪರಾಶರ ಅನ್ನೋದು ಹಿಂಗೇ ಹೋಗುತ್ತದು, ಎಲ್ಲೂ ತುಂಡು ಮಾಡಕ್ ಆಗಲ್ಲ ಅದನ್ನು. ಅದಕ್ಕೆ ನಾನು ಜಾತಿ ಓದ್ಬೇಡಿ ಅನ್ನೋದು ಅಲ್ವಾ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಜಾತಕವನ್ನ ಇಟ್ಟುಕೊಂಡು ಗುರುವನ್ನ ನೋಡಿಕೊಂಡು, ಅಷ್ಟಕ ವರ್ಗ ನೋಡಕ್ ಬಂದ್ರೆ ಅಷ್ಟಕ ವರ್ಗವನ್ನು ನೋಡಿಕೊಂಡು, ಗುರು ನಿಮಗೆ ಏನೇನು ಫಲಗಳ ಯಾವ್ಯಾವ ಭಾವದಲ್ಲಿ ಎಷ್ಟೆಷ್ಟು ಫಲ ನಂಬರ್ ಅನ್ನ ಕೊಟ್ಟಿದ್ದಾನೋ, 5 ಕೊಟ್ಟಿದ್ದಾನ, 3 ಕೊಟ್ಟಿದ್ದಾನ, 2 ಕೊಟ್ಟಿದ್ದಾನ ಅಂತ ನೋಡ್ಕೊಂಡು, 5 ಕೊಟ್ಟಿರ್ತಕ್ಕಂಥ ಮನೆ, 6 ಕೊಟ್ಟಿರ್ತಕ್ಕಂಥ ಮತ್ತೆ ಏನಾದ್ರು 8 ಆಗಿದೆ, ನಿಮ್ಗೆ ಏನ್ ಮಾಡೋದು ನಾವು? ಈಗ ಗುರು ವೃಶ್ಚಿಕಕ್ಕೆ ಬಂದ್ರು, ಇದು ಕಟಕಕ್ಕೆ ಬಂದ್ವಿ, ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೇದು, ಮೀನ ರಾಶಿಗೆ ಒಳ್ಳೇದು ಅಂತ ಹೇಳಿದ್ವಿ. ಅಷ್ಟಕ ವರ್ಗ ನೋಡಿದಾಗ ಏನಾಗ್ಬಿಟ್ಟಿರ್ತದೆ, ಗುರು ನಿಮ್ಮ ಜಾತಕದಲ್ಲಿ ವೃಶ್ಚಿಕ ರಾಶಿಗೆ ಜಾತಿ ಫಲನ ಕೊಟ್ಟಿದ್ದ, ಇದು 8ನೇ ಮನೆಗೆ ಜಾತಿ ಫಲನ ಕೊಟ್ಟಿದ್ದ, ಕಮ್ಮಿ ಫಲನ ಕೊಟ್ಟಿದ್ದ. ಏನ್ ಮಾಡೋದಕ್ಕ? ಜಾತಿ ಫಲನ ಕೊಟ್ಟಿದ್ರೆ ಓಕೆನಪ್ಪ, ದೃಷ್ಟಿನೂ ಇತ್ತು, ಪರಾಶರ ತರ ದೃಷ್ಟಿನೂ ಇತ್ತು, ಅಷ್ಟಕ ವರ್ಗನೂ ಇತ್ತು, ಓಕೆನಪ್ಪ. ಅಲ್ಲಿ ಕಮ್ಮಿ ಫಲ ಇದ್ರೆ ಏನ್ ಮಾಡೋದು? ಎಲ್ಲಿ ಬರುತ್ತೆ ಫಲ? ಹೋಗ್ಲಿ, ಅಷ್ಟಮಾಧಿಪತಿ ಏನಾದ್ರು ಬಂದು ಅಲ್ಲಿ ಕುತ್ಕೊಂಡಿದ್ದ ಅಂತ ಏನ್ ಮಾಡೋದು? ಅದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಬೇಕು. ನಾವು ಎಲ್ಲೂ ಇದನ್ನೆಲ್ಲ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಶಾಸ್ತ್ರಕಾರರಾಗಿ ನಾವು ಇನ್ನೊಂದು ಶಾಸ್ತ್ರಕಾರರನ್ನ ನಾವು ದೂಷಣೆ ಮಾಡೋದು ತಪ್ಪು, ಗಾರೆ ಕೆಲಸ ತರ ಆಗ್ಬಿಡುತ್ತೆ. ಓಕೆ, ಗೊತ್ತಿಲ್ದ್ರು ನಾವೇನ್ ಮಾಡ್ಬೇಕಾಗತ್ತೆ? ಪ್ಯಾಚ್ ಹಾಕೊಬೇಕಾಗತ್ತೆ. ನಮ್ಮ ಮಾನನೇ ನಾವು ತೆಗಿಯೋದಕ್ಕಾಗಲ್ಲ. ಈಗ ನಾನು ಅವನ ಸರಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಅವನು ಯೋಚನೆ ಮಾಡ್ತಾನೆ, ಬುದ್ಧಿವಂತನಾಗಿದ್ರೆ ಅವನು ಯೋಚನೆ ಮಾಡ್ತಾನೆ, ಇವನು ಅದೇ ವೃತ್ತಿ ಮಾಡೋನು, ಅವನು ಅದೇ ವೃತ್ತಿ ಮಾಡೋನು, ಅವನು ಸರಿ ಇಲ್ಲ ಅಂತಾನೆ, ಇವನು ಸರಿ ಇಲ್ಲ ಅಂತಾನೆ. ಇಷ್ಟೇ ಇವ್ರದು ಬಾಳು ಅಲ್ವಾ. ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಹೇಳಿದ್ರೆ 75% ಮುಗ್ದೋಗಿರುತ್ತೆ. ಅವ್ನು ಯಾವನ ಓಡೋಗ್ಬಿಟ್ಟಿರ್ತಾನೆ, ಇನ್ನೊಬ್ಬನ ಕರ್ಕೊಂಬಂದ್ ಬಿಡಿ, ಅವನೇನಂತಾನೆ ನೋಡಿ, ಅಯ್ಯೋ ಅದೆಲ್ಲ ಆಗಿತ್ತು, ಇದು ಇಲ್ಲಿ ಹೋಗಿತ್ತು, ಇದು ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಶುರು ಮಾಡ್ತಾನೆ. ಅವನಿದ್ರು ಅವನು ಅದನ್ನೇ ಮಾಡೋದು ಅಲ್ವಾ. ಅದು ಆ ಮಟ್ಟಕ್ಕೆ ಓಕೆ. ಬಟ್ ನಾವು 4 ಜನದ ಮುಂದೆ ಮಾನ ಮರ್ಯಾದನ್ನ ಕಳ್ಕೊಳಕ್ಕಾಗಲ್ಲ, ತೆಗಿಯೋಕ್ಕೂ ಆಗಲ್ಲ ಶಾಸ್ತ್ರವನ್ನ. ಹಾಗಾಗಿ ಇನ್ನೊಬ್ಬರನ್ನ ನಾವು ದೂಷಣೆ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಅವ್ರು ಕಲ್ತಿದ್ದು ಅವ್ರಿಗೆ ಇಷ್ಟ ಇರೋದು ನೋಡ್ತಾರೆ, ಕಷ್ಟ ಇರೋದು ಬಿಡ್ತಾರೆ. ನಿಮ್ಮ ಹತ್ರ ಬರಂತ ಕ್ಲೈಂಟ್ಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಕೂರಿಸ್ಕೊಂಡು ನೋಡೋದನ್ನ ಕಲೀರಿ. ಅದಕ್ಕೂ ಬೇಕಾದ್ರೆ ಜಾಮಗ್ರಹ ಹಾಕೋದಾಗಿದ್ರೆ ಹಾಕಿ, ಏನು ನೋಡೋಕೋಬೇಡಿ. ಅವನ್ ಬಂದು ಅದಕ್ಕೂ ಇದೆ, ಅದೂ ಇದೆ ಫಲ, ಇದು ವರ್ಷ ಫಲ ಅಂತ ಹೇಳಿದೆ, ಆಮೇಲೆ ಭೌಗೋಳಿಕವಾದ ಫಲ ಅಂತಿದೆ. ಈ ವರ್ಷ ಮಳೆ ಹೇಗ್ ಬರುತ್ತೆ, ಭೂಕಂಪ ಆಗತ್ತಾ, ಎಲ್ಲವನ್ನ ಕೇಳಬಹುದು. ಅವಾಗ ನಿಮ್ಮ ಹತ್ರ ಯಾರನ್ನ ಬಂದು ಕೇಳಿದ್ರೆ ಜಾತಕ ಇಲ್ಲ ಏನಿಲ್ಲ, ನಾನು ಈ ವರ್ಷ ಹೆಂಗಿದೆ, ನನ್ನ ಗುರು ಚೇಂಜ್ ಆಗ್ತಿದ್ದಾನೆ ಅಂತ ಏನೋ ಬಂದು ಕೇಳಿದ್ರೆ ಒಂದ್ ಜಾತಕ ಹೊಡೀರಿ, ಅದು ಯಾವ ಲಗ್ನ ಬರುತ್ತೋ ಆ ಲಗ್ನ ಚೆನ್ನಾಗಿದೆ, ಆ ಲಗ್ನದಿಂದ ಎಲ್ಲವನ್ನ ಮನೆಗಳನ್ನ ಸೇರಿಸಿ ಹೇಳಿ. ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳು. ಸೊ ಯಾರನ್ನು ನಾವು ದೂಷಣೆ ಮಾಡಕ್ ಆಗಲ್ಲ. ನಾವು ಇಲ್ಲಿ ನಾವು ಸ್ಟೂಡೆಂಟ್ಗಳಾಗಿರೋದ್ರಿಂದ ನಾವು ಮಾತಾಡ್ಕೊಳ್ತೀವಿ. ಬಟ್ ಪಬ್ಲಿಕ್ ಅಲ್ಲಿ ನಾವು ಬೇರೆಯವ್ರ ಮುಂದೆ ಯಾರನ್ನು ನಾವು ಅವನ್ ಸರಿಯಿಲ್ಲ ಇವನ್ ಸರಿಯಿಲ್ಲ ಅಂತ ಹೇಳಕ್ ಆಗಲ್ಲ, ಹೇಳಲೂಬಾರ್ದು. ಅದು ಶಾಸ್ತ್ರಕ್ಕೆ ಒಂಥರ ಅವಮಾನ ಮಾಡ್ದಂಗೆ.
ಅವನು ಭಗವಂತ ಎಲ್ಲಿ ಅವನಿಗೆ ಏನ್ ಕೊಡ್ಬೇಕಂತ ಕೊಟ್ಟಿದ್ದಾನೋ ಅದು ಅವನ ಇಚ್ಛೆ. ಅವನು ಹೇಳ್ತಿದ್ದಾನೆ, ಮಾಡ್ತಿದ್ರೆ ಅದು ಅವನ ಕರ್ಮ. ಶನಿಮಾತ್ಮ ಅದನ್ನೇ ಹೇಳೋದು, ಪರರ ಚಿಂತೆ ನಿನಗೆ ಕಯ್ಯ, ನಿನ್ ಕೆಲಸ ನೀನ್ ನೋಡು, ನಾನು ಅವನಿಗೆ ಏನ್ ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ. ನೀನೇನ್ ಇಲ್ಲಿ ಸೆಂಟ್ರಲ್ಲಿ ನೀನ್ ಸರಿಯಾಗಿದ್ಯಾ ಅಂತ ಫಸ್ಟ್ ನೋಡು, ನೀನ್ ಮಾಡೋದು ಸರಿ ಇದೆಯಾ ನೋಡು, ಮಾಡ್ಕೊಂಡು ಹೋಗು, ಅಷ್ಟೇ ನಿನ್ ಕೆಲಸ. ಅವನ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅಪರಿಗ್ರಹ ಅಂತ ಒಂದು ಪದ, ಅಪರಿಗ್ರಹ. ಅನುಸೂಯ, ಆಸೂಯ ಅಂದ್ರೆ ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡಬೇಡ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಅವನಿಗೆ ಏನ್ ಜನ್ಮದಲ್ಲಿ ಕೊಟ್ಟಿದೀವೋ ಅದು ಕರ್ಮ ತಾನೆ ನಾವು ಹೇಳಿರೋದು. ನೀನು ಜ್ಯೋತಿಷ್ಯ ಓದಿರೋನು ಕರ್ಮ ತಾನೆ ಓದಿರೋದು, ಕರ್ಮ ಸಿದ್ಧಾಂತ ತಾನೆ. ಅವಾಗ ಯಾರ್ಯಾರಿಗೆ ಏನೇನ್ ಕೊಡಬೇಕು, ಹೆಂಗೆಂಗ್ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅಂತ ನನ್ ಕೆಲಸ ತಾನೆ ಅದು. ಅವಾಗ ನೀನು ಅವನು ದೂಷಣೆ ಮಾಡ್ತಿದ್ಯಾ ಅಂತಂದ್ರೆ ಅವಾಗ ನಾನ್ ಸರಿಯಿಲ್ಲ ಅಂತಾನೆ ನಿನಗೆ ಅಂತ ಶನಿಮಾತ್ಮ ಕೇಳ್ತಾನೆ. ಯಾರು ಉತ್ತರ ಕೊಡೋದು ಇದಕ್ಕೆ? ಅದಕ್ಕೆ ಬದಲು ನಾವೇನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಅವರವರು ಮಾಡಿದ್ದು ಅವರವರಿಗೆ, ಎಲ್ಲವೂ ಭಗವಂತನ ಪಾದಕ್ಕೆ ಸೇರಿದ್ದು, ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂದ್ಕೊಂಡು ಹೋಯ್ತಾ ಇರ್ಬೇಕು. ಓಕೆ, ಸೊ ಗುರು ಆಗ್ತಿದ್ದಾನೆ ಅಂತ ಹೇಳಿದ್ರೆ ಅವತ್ತು ಒಂದು ಒಳ್ಳೆಯ ದಿವಸ. ಅವತ್ತು ಎಲ್ರು ಗುರು ದಕ್ಷಿಣಾಮೂರ್ತಿಯನ್ನು ಅಥವಾ ನಿಮಗೆ ಯಾರು ಗುರುವಾಗಿದ್ದಾರೋ, ರಾಘವೇಂದ್ರನೋ, ಸಾಯಿಬಾಬಾನೋ, ದತ್ತಾತ್ರೇಯನೋ, ನಿಮ್ಮ ಮಾನಸಿಕ ಗುರುನೋ, ಅಷ್ಟ ಗುರುಗಳು ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಸಹ ಒಂದು ನಮಸ್ಕಾರವನ್ನ ಮಾಡಿಕೊಂಡು ಗುರು ಬರುವಂತ ಸಮಯಕ್ಕೆ ಒಂದು ಪ್ರಾರ್ಥನೆಯನ್ನ ಮಾಡಿ, ಸಾಧ್ಯವಾದ್ರೆ ಹೋಗಿ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ, ಅಪ್ಪ ನೀನು ಬರೋದು ಬಂದಿದ್ಯಾ, ಎಲ್ರಿಗೂ ಒಳ್ಳೇದು ಮಾಡು, ನಾನು ಇದ್ದೀನಿ ಅದ್ರಲ್ಲಿ, ಎಲ್ಲರೂ ಅಂತಕ್ಕಂಥದ್ರಲ್ಲಿ ನಾನು ಇದ್ದೀನಿ ಅಂತ ಕೇಳ್ಕೊಡಿ. ಅಥವಾ ನಿಮಗೇನಾದ್ರು ನಿಮ್ಮ ಜಾತಕದ ಪ್ರಕಾರವಾಗಿದ್ದರೆ, ಗುರು ಏನಾದರೂ ತೊಂದರೆಯಲ್ಲಿದ್ದರೆ, ಅಷ್ಟಮದಲ್ಲಿದ್ದಾನೆ ಅನ್ನೋದಾಗಿದ್ರೆ, ಯಾರಿಗೆ ಇವಾಗ ಅಷ್ಟಮಕ್ಕೆ ಬರ್ತಾನೆ ಗುರು? ಧನುಸು ರಾಶಿಗೆ ಅಷ್ಟಮದಲ್ಲಿ ಬರ್ತಾನೆ, ಅವನೇ ರಾಶಿಯಾಧಿಪತಿ, ಆದ್ರೆ ಉಚ್ಚನಾಗ್ತಾನೆ ಇವಾಗ. ಸೊ ಗುರು ಉಚ್ಚನಾಗ್ತಾನೆ ಇವಾಗ. ಬ್ರಾಹ್ಮಣರಿಗೆ, ಗುರುಗಳಿಗೆ, ದೇವರಿಗೆ ಪ್ರಾಮುಖ್ಯತೆ ಜಾಸ್ತಿ ಬರುತ್ತೆ. ಶನಿ ನೀಚನಾಗಿ ಹೋಗ್ತಾ ಇದ್ದಾನೆ. ಶನಿ ನೀಚತ್ವ ನೀಗೋವರೆಗೂ ಪ್ರಪಂಚದಲ್ಲಿ ಈ ಕಷ್ಟ ನಷ್ಟ, ಪೆಟ್ರೋಲಿಯಂ ಪ್ರಾಬ್ಲಮ್ಮು, ವರ್ಕರ್ಗಳಿಗೆ ತೊಂದರೆ, ಇಲ್ಲಿ ಅಲ್ಲಿ ನೆಲೆ ಇಲ್ದೆಲೆ ಹೋಗ್ತಾ ಇರುತ್ತೆ. ಯಾವಾಗ ಮೇಷರಾಶಿಯನ್ನ ದಾಟ್ತಾನೋ ಆವಾಗ ಕೆಲಸಗಳು ಮತ್ತೆ ಹೊಸ ಹೊಸ ಕೆಲಸಗಳು ಉದ್ಭವ ಆಗತ್ತೆ. ಕೆಲಸಗಾರನ ಹುಡುಕ್ತಾರೆ. ಹೇಗೆ ಒಂದು ಕಾಲದಲ್ಲಿ ಇದೇ ಒಂದು ಸೀಸನ್ ರಿವರ್ಸ್ ಹೋಗಿ ನೋಡಿ, ಯಾವಾಗ ಐ ಟಿ ಬಿ ಟಿ ಕಂಪನಿಯವರು ದಡಬಡ ಅಂತ ಹೋದ್ರಲ್ವಾ, ಆ ತರ ಯಾವ್ದಾದ್ರು ಒಂದು ಹೊಸದು ಬಿಟ್ಕೊಳ್ಳುತ್ತೆ. ಆವಾಗ ಕೆಲಸಗಾರರಿಗೆ ಮರ್ಯಾದೆ ಜಾಸ್ತಿ ಸಿಗುತ್ತೆ. ಅರ್ಥವಾಯ್ತೆ? ಜಾಮುಕೋಲ್ ಬಿಟ್ಬಿಟ್ಟು ಬೇರೆ ಏನೇನು ಮಾಡ್ತಾ ಇದೀವಿ ಇಲ್ಲಿ. ವಿಷಯಗಳು